ದಾಖಲೆ ಇದ್ದರೆ ಜಮೀನು ಯಾರದು ಅಂತ ಗೊತ್ತಾಗುತ್ತೆ. ಲ್ಯಾಂಡ್ ಡಾಕ್ಯುಮೆಂಟ್ಸ್ ಬಗ್ಗೆ ಪ್ರತಿಯೊಬ್ಬರು ತಿಳಿಯಲೇಬೇಕು. ನಿಮ್ಮ ಹೆಸರಿನಲ್ಲಿ ಜಮೀನು ಇದೆ ಅಂತ ನಿಮ್ಗೆ ಗೊತ್ತಿದೆ, ಆದ್ರೆ ಒಂದ್ ಪ್ರಶ್ನೆ ಹೇಳಿದರೆ ಆ ಜಮೀನಿನ ನಿಜವಾದ ಮಾಲೀಕತ್ವವನ್ನು ಸಾಬೀತುಪಡಿಸುವ ದಾಖಲೆ ನಿಮ್ಮ ಬಳಿ ಇದೆಯಾ? ಬಹಳ ಜನರ ಬಳಿ ಜಮೀನು ಇರುತ್ತೆ, ಆದರೆ ದಾಖಲೆ ವಿಷಯ ಬಂದಾಗ ಆರ್ಟಿಸಿ ನಮ್ಮ ಹೆಸರಲ್ಲಿದೆ, ತೆರಿಗೆ ಕಟ್ಟುತ್ತೇವೆ, ಜಮೀನು ನಮ್ಮ ವಶದಲ್ಲಿದೆ ಅಂತ ಹೇಳ್ತಾರೆ. ಆದರೆ ಇವುಗಳಲ್ಲಿ ಯಾವುದು ಮಾಲೀಕತ್ವಕ್ಕೆ ಮುಖ್ಯ? ಮತ್ತೊಂದು ಕಡೆ ನಿಮ್ಮ ಅಪ್ಪ ಅಜ್ಜನ ಕಾಲದಿಂದ ಜಮೀನು ನಿಮ್ಮ ಕುಟುಂಬದಲ್ಲಿದ್ದರೆ, ಹಳೆಯ ದಾಖಲೆಗಳು ಕಳೆದು ಹೋಗಿದ್ದರೆ ಏನ್ ಮಾಡ್ಬೇಕು? ಅಣ್ಣ ತಮ್ಮಂದಿರ ನಡುವೆ ಜಮೀನು ಹಂಚಿಕೆ ಆಗಿದ್ದರೆ ಯಾವ ದಾಖಲೆ ಬೇಕು? ಜಮೀನು ಖರೀದಿಸುವಾಗ ಯಾವ ದಾಖಲೆಗಳನ್ನು ನೋಡಬೇಕು? ಮತ್ತು ಮುಖ್ಯವಾಗಿ ಒಬ್ಬ ವ್ಯಕ್ತಿ ಈ ಜಮೀನು ನನ್ನದು ಅಂತ ಹೇಳಿದಾಗ ಅದನ್ನು ಪರಿಶೀಲಿಸಲು ಯಾವ ದಾಖಲೆಗಳನ್ನು ನೋಡಬೇಕು? ಇವತ್ತಿನ ವಿಡಿಯೋದಲ್ಲಿ 7 ಪ್ರಮುಖ ದಾಖಲೆಗಳ ಬಗ್ಗೆ ಸರಳವಾಗಿ ತಿಳಿಸುತ್ತೇನೆ, ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲನೆಯದು ಬಹಳ ಮುಖ್ಯವಾದ ದಾಖಲೆ, ರಿಜಿಸ್ಟರ್ ಸೇಲ್ ಡೀಡ್. ನೀವು ಜಮೀನನ್ನು ಖರೀದಿಸಿದಾಗ ಮಾರಾಟಗಾರನಿಂದ ನಿಮ್ಮ ಹೆಸರಿಗೆ ನೋಂದಾಯಿತ ಸೇಲ್ ಡೀಡ್ ಆಗುತ್ತದೆ. ಇದರಲ್ಲಿ ಜಮೀನಿನ ವಿವರಗಳು, ಸರ್ವೆ ನಂಬರ್, ವಿಸ್ತೀರ್ಣ, ಅಡಿಗಳು, ಖರೀದಿದಾರರ ಮತ್ತು ಮಾರಾಟಗಾರರ ವಿವರಗಳು ಸೇರಿದಂತೆ ಹಲವು ಮಾಹಿತಿಗಳು ಇರ್ತವೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ, ಸೇಲ್ ಡೇಟ್ ನಿಮ್ಮ ಹೆಸರಿನಲ್ಲಿ ಇದೆ ಅಂದ ಮಾತ್ರಕ್ಕೆ ಹಿಂದಿನ ಓನರ್ಶಿಪ್ ಚೈನ್ ಅನ್ನು ಪರಿಶೀಲಿಸದೆ ಬಿಡಬಾರದು. ನೀವು ಜಮೀನನ್ನು ಖರೀದಿಸುವಾಗ ಮಾರಾಟಗಾರನಿಗೆ ಆ ಜಮೀನನ್ನು ಮಾರುವ ಹಕ್ಕು ಹೇಗೆ ಬಂತು ಅನ್ನೋದನ್ನ ಪರಿಶೀಲಿಸಬೇಕು. ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿಯೂ ಟೈಟಲ್ ಚೈನ್ ಮತ್ತು ಹಿಂದಿನ ದಾಖಲೆಗಳ ಮಹತ್ವವನ್ನು ಗಮನಿಸಲಾಗಿದೆ. ಹೀಗಾಗಿ ಜಮೀನು ಖರೀದಿಸುವ ಮುನ್ನ ಸೇಲ್ ಡೀಡ್ ನೋಡಿ ನಿರ್ಧಾರ ಮಾಡಬೇಡಿ. ಎರಡನೆಯ ಮುಖ್ಯ ದಾಖಲೆ ಆರ್ಟಿಸಿ ಅಥವಾ ಪಹಣಿ. ಕರ್ನಾಟಕದಲ್ಲಿ ಕೃಷಿ ಜಮೀನುಗಳ ಬಗ್ಗೆ ಆರ್ಟಿಸಿ ಬಹಳ ಮುಖ್ಯ ರೆವಿನ್ಯೂ ರೆಕಾರ್ಡ್. ಇದರಲ್ಲಿ ಜಮೀನಿನ ಸರ್ವೆ ನಂಬರ್, ವಿಸ್ತೀರ್ಣ, ಭೂಮಿಯ ವಿವರಗಳು ಮತ್ತು ಸಂಬಂಧಪಟ್ಟ ಹಕ್ಕುದಾರರ ರೆವಿನ್ಯೂ ಎಂಟ್ರೀಸ್ ಮುಂತಾದ ಮಾಹಿತಿ ಕಾಣಬಹುದು. ಹಾಗಾಗಿ ಯಾರಾದರೂ ಈ ಜಮೀನು ನನ್ನದು ಅಂತ ಹೇಳಿದಾಗ ಆರ್ಟಿಸಿಯಲ್ಲಿ ಯಾರ ಹೆಸರು ಇದೆ ಎಂಬುದನ್ನು ಪರಿಶೀಲಿಸುವುದು ಮುಖ್ಯ. ಆದ್ರೆ ಇಲ್ಲೂ ಒಂದು ವಿಷಯ ನೆನ್ಪಿಡಿ, ಆರ್ಟಿಸಿ ಮಾತ್ರವೇ ಅಂತಿಮ ಟೈಟಲ್ ಡಾಕ್ಯುಮೆಂಟ್ ಅಂದುಕೊಳ್ಳಬಾರದು. ಯಾಕಂದ್ರೆ ರೆವಿನ್ಯೂ ರೆಕಾರ್ಡ್ಸ್ ಮತ್ತು ಓನರ್ಶಿಪ್ ಟೈಟಲ್ ಎರಡು ಒಂದೇ ಅರ್ಥವಲ್ಲ. ವಿವಾದ ಬಂದಾಗ ರಿಜಿಸ್ಟರ್ ಟೈಟಲ್ ಡಾಕ್ಯುಮೆಂಟ್ ಸೇರಿದಂತೆ ಹಲವು ದಾಖಲೆಗಳನ್ನು ಒಟ್ಟಾಗಿ ಪರಿಶೀಲಿಸಬೇಕಾಗಬಹುದು. ಮೂರನೆಯ ದಾಖಲೆ ಎಂಆರ್, ಮ್ಯೂಟೇಷನ್ ಅಥವಾ ಮ್ಯೂಟೇಷನ್ ರಿಜಿಸ್ಟರ್. ಇನ್ನು ಮಾರಾಟವಾದಾಗ, ವಾರಸುದಾರಿಕೆಯಿಂದ ಹೆಸರು ಬದಲಾದಾಗ ಅಥವಾ ಕೆಲವು ರೀತಿಯ ಹಕ್ಕು ಬದಲಾವಣೆಗಳಾದಾಗ ರೆವಿನ್ಯೂ ರೆಕಾರ್ಡ್ಸ್ ನಲ್ಲಿ ಮ್ಯೂಟೇಷನ್ ಎಂಟ್ರೀಸ್ ಆಗಬಹುದು. ಅಪ್ಪನ ಹೆಸರಲ್ಲಿದ್ದ ಜಮೀನು ಮಕ್ಕಳಿಗೆ ವಾರಸಾಗಿ ಬಂದರೆ ದಾಖಲೆಗಳಲ್ಲಿ ಹೆಸರು ಬದಲಾವಣೆ ಮಾಡುವ ಪ್ರಕ್ರಿಯೆ ನಡೆಯುತ್ತದೆ. ಇದನ್ನೇ ಸಾಮಾನ್ಯವಾಗಿ ಮ್ಯೂಟೇಷನ್ ಎಂದು ಕರೆಯಲಾಗುತ್ತದೆ. ಆದ್ರೆ ನೋಡಿ, ಒಂದು ಬಹಳ ಮುಖ್ಯವಾದ ಪಾಯಿಂಟ್, ಮ್ಯೂಟೇಷನ್ ಎಂಟ್ರಿ ಇರುವುದೇ ಓನರ್ಶಿಪ್ ಅನ್ನು ಅಂತಿಮವಾಗಿ ಸಾಬೀತುಪಡಿಸುತ್ತದೆ ಎಂದು ಅರ್ಥವಲ್ಲ. ಸುಪ್ರೀಂ ಕೋರ್ಟ್ ಕೂಡ ರೆವಿನ್ಯೂ ರೆಕಾರ್ಡ್ಸ್, ಮ್ಯೂಟೇಷನ್ ಎಂಟ್ರೀಸ್ ಮತ್ತು ಟೈಟಲ್ ಡಾಕ್ಯುಮೆಂಟ್ಸ್ ನಡುವಿನ ವ್ಯತ್ಯಾಸವನ್ನು ಪ್ರಕರಣಗಳ ಸಂದರ್ಭದಲ್ಲಿ ಪರಿಗಣಿಸಿದೆ. ಆದ್ದರಿಂದ ಎಂಆರ್ ಅನ್ನು ಪರಿಶೀಲಿಸಿ, ಜೊತೆಗೆ ಮೂಲ ಟೈಟಲ್ ಡಾಕ್ಯುಮೆಂಟ್ಸ್ ಕೂಡ ನೋಡಬೇಕು. ನಾಲ್ಕನೆಯದು ಇಸಿ, ಇನ್ಕಮ್ ಬ್ರಾಂಚ್ ಸರ್ಟಿಫಿಕೇಟ್. ನೀವು ಜಮೀನನ್ನು ಖರೀದಿಸುವ ಯೋಚನೆಯಲ್ಲಿದ್ದರೆ ಈ ದಾಖಲೆ ಬಹಳ ಮುಖ್ಯ. ಸರಳವಾಗಿ ಹೇಳುವುದಾದರೆ, ಆಸ್ತಿಗೆ ಸಂಬಂಧಿಸಿದಂತೆ ನೋಂದಾಯಿತ ವ್ಯವಹಾರಗಳು ಅಥವಾ ಕೆಲವು ರೀತಿಯ ಇನ್ಕಮ್ ಬ್ರಾಂಚ್ ಇದಾವೆಯಾ ಎಂಬುದನ್ನು ಪರಿಶೀಲಿಸಲು ಇಸಿ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಆ ಜಮೀನಿನ ಮೇಲೆ ಹಿಂದಕ್ಕೆ ಮಾರಾಟಗಳಿದೆಯಾ, ಯಾವುದಾದರೂ ನೋಂದಾಯಿತ ಮಾರ್ಟ್ಗೇಜ್ ಅಥವಾ ಇತರ ಎಂಟ್ರೀಸ್ ಇದೆಯಾ, ಇಂತಹ ವಿಷಯಗಳನ್ನು ಪರಿಶೀಲಿಸಲು ಇಸಿ ಉಪಯುಕ್ತ. ಇಸಿ ಒಂದೇ ನೋಡಿ ಜಮೀನು ಸಂಪೂರ್ಣ ಕ್ಲಿಯರ್ ಎಂದು ನಿರ್ಧಾರ ಮಾಡಬಾರದು. ಯಾಕಂದ್ರೆ ಇಸಿ ನಲ್ಲಿ ಕಾಣದ ಕೆಲವು ವಿಷಯಗಳು ಅಥವಾ ನೋಂದಣಿಯಾಗದ ವ್ಯವಹಾರಗಳು ಇರಬಹುದಾದ ಸಂದರ್ಭಗಳು ಇವೆ. ಆದ್ದರಿಂದ ಇಸಿ ಜೊತೆಗೆ ಟೈಟಲ್ ಡಾಕ್ಯುಮೆಂಟ್ಸ್ ಮತ್ತು ಇತರ ದಾಖಲೆಗಳನ್ನು ಪರಿಶೀಲಿಸುವುದು ಸುರಕ್ಷಿತ. ಐದನೆಯ ದಾಖಲೆ ಪಾರ್ಟೇಷನ್ ಡೆಡ್ ಅಥವಾ ರಿಲೀಸ್ ಡೆಡ್. ಕುಟುಂಬದ ಜಮೀನು ಆಗಿದ್ದರೆ ಇದು ತುಂಬಾ ಮುಖ್ಯವಾಗಬಹುದು. ಉದಾಹರಣೆಗೆ, ಒಬ್ಬ ತಂದೆಗೆ 3 ಮಕ್ಕಳು ಇದ್ದಾರೆ. ತಂದೆಯ ನಂತರ ಜಮೀನನ್ನು ಮಕ್ಕಳಿಗೆ ಹಂಚಿಕೆ ಆಗಿದೆ. ಆ ಸಂದರ್ಭದಲ್ಲಿ ಯಾರಿಗೆ ಯಾವ ಭಾಗ ಸಿಕ್ಕಿತು ಎಂಬುದನ್ನು ತಿಳಿಯಲು ಪಾರ್ಟೇಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಮುಖ್ಯವಾಗಬಹುದು. ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಶೇರ್ ಅನ್ನು ಮತ್ತೊಬ್ಬ ಕುಟುಂಬ ಸದಸ್ಯನ ಪರವಾಗಿ ಬಿಟ್ಟುಕೊಟ್ಟಿದ್ದರೆ ರಿಲೀಸ್ ಡೆಡ್ ಮುಂತಾದ ದಾಖಲೆಗಳು ಇರಬಹುದು. ಹಳೆಯ ದಾಖಲೆಗಳ ಚೈನ್ ಅನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಅಪ್ಪನ ಜಮೀನು ಅಂತ ಹೇಳುವುದಷ್ಟೇ ಸಾಕಾಗುವುದಿಲ್ಲ, ಅದು ಹೇಗೆ ನಿಮ್ಮ ಹೆಸರಿಗೆ ಬಂದಿದೆ, ಯಾವಾಗ ಹಂಚಿಕೆ ಆಯಿತು, ಯಾರಿಗೆ ಶೇರ್ ಇತ್ತು, ಇವೆಲ್ಲ ದಾಖಲೆಗಳಿಂದ ಪರಿಶೀಲಿಸಬೇಕು. ವೆಲ್ ಗಿಫ್ಟ್ ಅಥವಾ ಗಿಫ್ಟ್ ಡೀಡ್ ಮೂಲಕ ಇನ್ಹೆರಿಟೆನ್ಸ್ ಗೆ ಸಂಬಂಧಿಸಿದ ದಾಖಲೆ ಆಗಬಹುದು. ಕೆಲವು ಸಂದರ್ಭಗಳಲ್ಲಿ ಜಮೀನನ್ನು ಖರೀದಿಯಿಂದ ನೆಮ್ಮದಿಯಾಗಿರುವುದಿಲ್ಲ, ಅದು ವಾರಸುದಾರಿಕೆಯಿಂದ ಬಂದಿರಬಹುದು ಅಥವಾ ಗಿಫ್ಟ್ ಡೀಡ್ ಮೂಲಕ ಬಂದಿರಬಹುದು ಅಥವಾ ವಿಲ್ ಮೂಲಕ ಬಂದಿರಬಹುದು. ಹಾಗಾಗಿ ನಿಮ್ಮ ಹೆಸರಿಗೆ ಜಮೀನನ್ನು ಹೇಗೆ
ಬಂದಿದೆ ಅನ್ನೋದು ಬಹಳ ಮುಖ್ಯ. ಈ ಜಮೀನು ನನ್ನ ತಾತನದು, ನಂತರ ನನ್ನ ತಂದೆಗೆ ಬಂತು, ಈಗ ನನ್ನ ಹೆಸರಲ್ಲಿದೆ. ಆದ್ರೆ ಓನರ್ಶಿಪ್ ಚೈನ್ ಅನ್ನು ದಾಖಲೆಗಳ ಮೂಲಕ ತೋರಿಸಲು ಸಾಧ್ಯವಾಗಬೇಕು. ಅದರಲ್ಲೂ ಹಳೆಯ ಆಸ್ತಿ ಆಗಿದ್ದರೆ ಹಳೆಯ ಸೇಲ್ ಡೇಟ್, ಪಾರ್ಟೇಷನ್ ಡಾಕ್ಯುಮೆಂಟ್ಸ್ ಮುಂತಾದವುಗಳು ಪರಿಶೀಲಿಸುವುದು ಮುಖ್ಯ. 7ನೆಯ ದಾಖಲೆ ಸರ್ವೆ ಮತ್ತು ಸಂಬಂಧಪಟ್ಟ ಲ್ಯಾಂಡ್ ರೆಕಾರ್ಡ್. ಜಮೀನಿನ ಸರ್ವೆ ನಂಬರ್, ವಿಸ್ತೀರ್ಣ, ಅಡಿ ಮತ್ತು ಜಮೀನಿನ ಸ್ವರೂಪದ ಬಗ್ಗೆ ಸರಿಯಾದ ದಾಖಲೆಗಳನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಕೆಲವೊಮ್ಮೆ ಹಳೆಯ ಸರ್ವೆ ನಂಬರ್ ಬದಲಾಗಬಹುದು. ಒಂದು ಸರ್ವೆ ನಂಬರ್ ಹಲವು ಭಾಗಗಳಾಗಿ ವಿಭಜನೆ ಆಗಬಹುದು ಅಥವಾ ಹಳೆಯ ದಾಖಲೆ ಮತ್ತು ಈಗಿನ ದಾಖಲೆಗಳಲ್ಲಿ ನಂಬರ್ ಬದಲಾಗಿರಬಹುದು. ಆ ಸಂದರ್ಭಗಳಲ್ಲಿ ಹಳೆಯ ಸರ್ವೆ ನಂಬರ್ ಯಾವುದು, ಈಗಿನ ಸರ್ವೆ ನಂಬರ್ ಯಾವುದು, ವಿಸ್ತೀರ್ಣ ಒಂದೇ ಇದೆಯಾ, ಅಡಿಗಳು ಸರಿಯಾಗಿದೆಯಾ ಎಂಬುದನ್ನು ಪರಿಶೀಲಿಸಬೇಕು. ಇಲ್ಲದಿದ್ದರೆ ದಾಖಲೆ ಒಂದೇ ಜಮೀನಿಗೆ ಸಂಬಂಧಿಸಿದೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಬಹಳ ಮುಖ್ಯವಾದ ಎಚ್ಚರಿಕೆ. ಇಲ್ಲಿ ನಾನು ಒಂದು ಬಹಳ ಮುಖ್ಯವಾದ ವಿಷಯ ಹೇಳಬೇಕು. ಈ ವಿಡಿಯೋದಲ್ಲಿ ಹೇಳಿದ 7 ದಾಖಲೆಗಳಲ್ಲಿ ಒಂದು ದಾಖಲೆಯನ್ನು ನಿಮ್ಮ ಬಳಿ ಇದೆ ಅಂತ ಮಾತ್ರಕ್ಕೆ ಈ ಜಮೀನು 100% ನನ್ನದೇ ಎಂದು ಕಾನೂನಾತ್ಮಕವಾಗಿ ಅಂತಿಮವಾಗಿ ಹೇಳಲು ಸಾಧ್ಯವಿಲ್ಲ. ಜಮೀನಿನ ಓನರ್ಶಿಪ್ ಪ್ರಶ್ನೆ ಬಂದಾಗ ಇವೆಲ್ಲ 7 ದಾಖಲೆಗಳನ್ನು ಮತ್ತು ಇತರ ಸಂಬಂಧಪಟ್ಟ ದಾಖಲೆಗಳನ್ನು ಒಟ್ಟಾಗಿ ಪರಿಶೀಲಿಸಬೇಕಾಗಬಹುದು. ಯಾವುದೇ ಡಿಸ್ಪ್ಯೂಟ್ ಇದ್ದರೆ ನ್ಯಾಯಾಲಯದ ತೀರ್ಪು ಅಥವಾ ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆ ಅಂತಿಮವಾಗಿ ನಿರ್ಧರಿಸಬಹುದು. ಆದ್ದರಿಂದ ಜಮೀನು ಖರೀದಿಸುವ ಮುನ್ನ ಕ್ವಾಲಿಫೈಡ್ ಪ್ರಾಪರ್ಟಿ ಲಾಯರ್ ಮೂಲಕ ಟೈಟಲ್ ವೆರಿಫಿಕೇಶನ್ ಮಾಡಿಸಿಕೊಳ್ಳುವುದು ಬಹಳ ಒಳ್ಳೆಯದು. ಆದ್ರೆ ಸ್ನೇಹಿತರೆ, ಜಮೀನು ಅನ್ನೋದು ಜೀವನದ ದೊಡ್ಡ ಆಸ್ತಿಗಳಲ್ಲಿ ಒಂದು. ಆದರೆ ಜಮೀನನ್ನು ಖರೀದಿಸುವಾಗ ಕೇವಲ ಜಮೀನನ್ನು ನೋಡಿ ಖರೀದಿಸಬೇಡಿ. ದಾಖಲೆಗಳು ನೋಡಿ, ಓನರ್ಶಿಪ್ ಚೈನ್ ಅನ್ನು ನೋಡಿ, ದಾಖಲೆಗಳಲ್ಲಿರುವ ಸರ್ವೆ ನಂಬರ್ ಮತ್ತು ಅಡಿಗಳಲ್ಲಿ ಪರಿಶೀಲಿಸಿ ನಂತರವೇ ಮುಂದಿನ ಹೆಜ್ಜೆ ಇಡಿ. ನಿಮ್ಮ ಬಳಿ ಜಮೀನಿನ ಸಂಬಂಧಿಸಿದ ಹಳೆಯ ದಾಖಲೆಗಳಿದ್ದರೆ ಅವುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಈ ವಿಡಿಯೋವನ್ನ ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಕರ್ನಾಟಕದ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ನಿತ್ಯ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.